ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಬೆಂಗಳೂರಿನ ಹಲವೆಡೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬ್ಯಾಟರಾಯನಪುರ ವ್ಯಾಪ್ತಿಯ ತಣಿಸಂದ್ರ, ದಾಸರಹಳ್ಳಿ ಈ ಭಾಗದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಜೆಸಿಬಿಗಳು ಗರ್ಜಿಸ್ತಾ ಇದ್ದಾವೆ. ಕೃಷ್ಣ ಬೈರೇಗೌಡರು ತೆಗೆದುಕೊಂಡಿರುವಂಥ ದಿಟ್ಟ ನಿರ್ಧಾರ ಇದು. ಫುಟ್ಪಾತ್ ಅಂದರೆ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೇ ಇರಬೇಕು. ಒಂದು ಅಂಕಿಅಂಶವನ್ನು ಕೂಡ ಸಚಿವರು ಉಲ್ಲೇಖ ಮಾಡಿದ್ರು. ಪಾದಾಚಾರಿ ಮಾರ್ಗಗಳೆಲ್ಲವೂ ಕೂಡ ಬಹುತೇಕ ಅಂಗಡಿ ಮುಂಗಟ್ಟುಗಳಿಂದ ತುಂಬಿ ಹೋಗಿದೆ. ಫುಟ್ಪಾತ್ನಲ್ಲಿ ಜನ ವಾಸ ನಡೆದಾಡಬೇಕು. ಈ ಸಂದರ್ಭದಲ್ಲಿ ರಸ್ತೆಗಿಳಿತಾರೆ. ಆ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚು ಆಗ್ತವೆ. 300ರಿಂದ 400 ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಹಾಗಾಗಿ ಇದೆಲ್ಲವೂ ಕೂಡ ಸರಿಯಾಗಬೇಕು ಅನ್ನೋದಾದರೆ ಈ ಅಂಗಡಿಗಳು ಫುಟ್ಪಾತಲ್ಲಿ ಇದ್ದರೆ ಅದೆಲ್ಲ ತೆರವಾಗಬೇಕು. ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡಿರುವಂಥ ನಿರ್ಧಾರ ಅಂತ ಉಲ್ಲೇಖ ಮಾಡಿದರು. ಅಂತೆಯೇ ಬೆಂಗಳೂರಿನ ಬಹುತೇಕ ಕಡೆ ಎಲ್ಲೆಲ್ಲಿ ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನು ಮಾಡ್ಕೊಂಡಿದ್ದಾರೆ ಅವುಗಳನ್ನೆಲ್ಲ ತೆರವು ಮಾಡಲಾಗ್ತಾ ಇದೆ. ಇವತ್ತಿನ ವಿಚಾರಕ್ಕೆ ಬರುವುದಾದರೆ ಬ್ಯಾಟರಾಯನಪುರ ವ್ಯಾಪ್ತಿಯ ತಣಿಸಂದ್ರ, ದಾಸರಹಳ್ಳಿ ಈ ಭಾಗದಲ್ಲಿ ಜೆಸಿಬಿಗಳು ಗರ್ಜಿಸ್ತಾ ಇದ್ದಾವೆ. ಪಾದಾಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಇದು. ಜೆಸಿಬಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಉತ್ತರ ನಗರ ಪಾಲಿಕೆಯಲ್ಲಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಸಹಜವಾಗಿ ಇದರ ಇನ್ನೊಂದು ಆಯಾಮವನ್ನು ನೋಡುವುದಾದರೆ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಸರ್ಕಾರ ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಬಹುತೇಕ ಕಾಂಗ್ರೆಸ್ ನಾಯಕರು ಈಗಾಗಲೇ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ನೋಡಿ, ಬೀದಿ ಬದಿ ವ್ಯಾಪಾರ ಸಲ್ಲದು, ವ್ಯಾಪಾರಿಗಳಿಗೆ ಅಂತಲೇ ಮಾರುಕಟ್ಟೆಗಳ ನಿರ್ಮಾಣ ಆಗಿದೆ. ಉದಾಹರಣೆಗೆ ನೀವು ಮಲ್ಲೇಶ್ವರ ಭಾಗ ತೆಗೆದುಕೊಳ್ಳೋದಾದರೂ ಕೂಡ ಮಲ್ಲೇಶ್ವರ 6ನೇ ಕ್ರಾಸಿಂದ 12ನೇ ಕ್ರಾಸ್ವರೆಗೂ ಕೂಡ ಬಹುತೇಕ ಫುಟ್ಪಾತ್ಗಳಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಮಲ್ಲೇಶ್ವರದಲ್ಲಿ ಹೂವಿನ ಮಾರುಕಟ್ಟೆ ಇದೆ, ಮಲ್ಲೇಶ್ವರದಲ್ಲಿ ಹಣ್ಣುಗಳ ಮಾರುಕಟ್ಟೆ ಇದೆ. ಮಲ್ಲೇಶ್ವರದಲ್ಲಿ ಈ ರೀತಿ ವ್ಯಾಪಾರಿಗಳಿಗೆ ಅಂತಲೇ ಜಾಗವನ್ನು ಮಾಡಿಕೊಟ್ಟಿದ್ದ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಅಥವಾ ರಸ್ತೆಯ ಇಕ್ಕೆರೆಗಳ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋದು ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಬಹುತೇಕ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟು ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ನಿರಂತರವಾಗಿ ನಡೀತಾ ಇದೆ ಈ ಫುಟ್ಪಾತ್ ತೆರವು ಪ್ರಕ್ರಿಯೆ. ಸೊ ಹಾಗಾಗಿ ಫುಟ್ಪಾತ್ನಲ್ಲೇ ಕೆಲವೊಂದು ಅಂಗಡಿಗಳನ್ನು ಮಾಡ್ಕೊಂಬಿಟ್ಟಿದ್ರು ದೊಡ್ಡ ಪ್ರಮಾಣದಲ್ಲಿ. ಅವುಗಳನ್ನು ಕೂಡ ಈಗ ತೆರವು ಮಾಡಲಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗಾಗಿಯೇ ಮೀಸಲಿಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಗ್ರಾಮ ವಾಸ್ತವ್ಯ. ಹಾಗಾದರೆ ಈ ಗ್ರಾಮ ವಾಸ್ತವ್ಯ ಯಾವ ಉದ್ದೇಶದಿಂದ ಅನ್ನೋದನ್ನು ನೋಡಬೇಕಾಗತ್ತೆ. ವಿಪಕ್ಷ ನಾಯಕ ಅಶೋಕ್ ಅವರು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರೈತರ ಅಹವಾಲನ್ನು ಕೇಳೋದಕ್ಕೆ ವಾಸ್ತವ್ಯ ಮಾಡ್ತಾ ಇಲ್ಲ, ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ವಾಸ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ಅಜೆಂಡಾ ಇದು. ಏಕಾಂಗಿ ಹೋರಾಟಕ್ಕೆ ಅಡಿ ಇಟ್ಟಂತ ಕಾಣ್ತಾ ಇದೆ ವಿಪಕ್ಷ ನಾಯಕ ಅಶೋಕ್. ಬಿಡದಿ ವಿಚಾರದಲ್ಲಿ 2 ಹಂತದ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರು ಬಿಡದಿಯಲ್ಲಿ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದೆ. ಇದರ ನಡುವೆ ಗ್ರಾಮ ವಾಸ್ತವ್ಯಕ್ಕೆ ಅಡಿಪಾಯ ಇಟ್ಟವರು ಕುಮಾರಸ್ವಾಮಿ ಅವರು. ಈಗ ಬಿಜೆಪಿಯವರು ಅದೇ ರೀತಿಯ ಪ್ಲಾನ್ಗೆ ಮುಂದಾಗಿದ್ದಾರೆ. ಬಿಜೆಪಿ ಹೋರಾಟ ಮುಂದಕ್ಕೆ ಹೋಗ್ತಾ ಇದ್ದಂತೆ ಹಾಗಾದರೆ ಏಕಾಂಗಿ ಹೋರಾಟಕ್ಕೆ ಅಶೋಕ್ ಅವರು ಏನಾದರೂ ಮುಂದಾದ್ರ ಅನ್ನೋದು ಸದ್ಯದ ಪ್ರಶ್ನೆ. ಹೌದು, ಗ್ರಾಮ ವಾಸ್ತವ್ಯದ ಮೂಲಕ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಅಶೋಕ್ ಮುಂದಾದಂತೆ ಕಾಣ್ತಾ ಇದೆ. ರೈತರೊಂದಿಗೆ 2 ದಿನ ಕಾಲ ಕಳೀತಾರೆ ವಿಪಕ್ಷ ನಾಯಕ ಅಶೋಕ್. ಮೊದಲ ದಿನ ಹಳ್ಳಿಗಳಲ್ಲಿ ಪಾದಯಾತ್ರೆ, 2ನೇ ದಿನ ಎತ್ತಿನ ಗಾಡಿಯಲ್ಲಿ ಗ್ರಾಮಗಳಿಗೆ ಭೇಟಿ. ಬೆಳಗ್ಗೆ ಹಾಲು ಕರೆಯೋದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ರೈತರು ಏನೆಲ್ಲ ಕೆಲಸಗಳೆಲ್ಲ ಭಾಗಿಯಾಗ್ತಾರೆ ಅಲ್ಲೆಲ್ಲ ಅಶೋಕ್ ಅವರು ಇರ್ತಾರೆ. ಈ ಮೂಲಕ ಇದು ಬರಡು ಭೂಮಿಯಲ್ಲ, ಫಲವತ್ತಾದ ಭೂಮಿ ಅಂತ ಸರ್ಕಾರಕ್ಕೆ ಉತ್ತರ ಕೊಡುವಂಥ ಪ್ರಯತ್ನದಲ್ಲಿ ಅಶೋಕ್ ಅವರಿದ್ದಾರೆ. ಹಾಗಾದರೆ ಇದು ಏಕಾಂಗಿ ಹೋರಾಟನ ಪಕ್ಷ ಇದಕ್ಕೆ ಸಹಕರಿಸುತ್ತಾ? ಬಿಡದಿ ಟೌನ್ಶಿಪ್ ವಿಚಾರವನ್ನು ವಿಶೇಷವಾಗಿ ಉಲ್ಲೇಖ ಮಾಡೋದಾದರೆ DK ಅನ್ನೋಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ ವರ್ಸಸ್ JDS ಅನ್ನೋಂಗೆ ಕಾಣ್ತಾ ಇತ್ತು ಹೊರತು BJP ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಹೋರಾಟ ಮಾಡಬೇಕಾಗಿತ್ತು ಪ್ರತಿಪಕ್ಷವಾಗಿ BJP. ಆ ಹೋರಾಟನೂ ಮುಂದಕ್ಕೆ ಹೋಗಿರೋದ್ರಿಂದಾಗಿ ಅಶೋಕ್ ಅವರು ಏಕಾಂಗಿಯಾಗಿ ಏನಾದರೂ ಹೋರಾಟ ಮಾಡ್ತಿದ್ದಾರಾ ಅಂತ ಅನುಮಾನ. ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗತ್ತೆ.